ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ಹಾಯ್ ಮಕ್ಕಳ. ಹೇ ಅಪ್ಪು, ಅವತ್ತು ಐಸ್ ಕ್ರೀಮ್ ಅಂಗಡಿನಲ್ಲಿ ಇವರು ಕೇಡಿ ಅಂಕಲ್ ಜೊತೆ ಇದ್ದವ್ರು ತಾನೆ? ಮಮ್ಮಿ, ಇವರು ಕೇಡಿ ಅಂಕಲ್ ಕಡೆಯವರು, ತುಂಬಾ ಡೇಂಜರು. ಇಲ್ಲ ಮಕ್ಕಳ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಅವನ ಜೊತೆಗೆ ಇದ್ದೆ, ಆದ್ರೆ ಅವನ ಪರ ಅಲ್ಲ. ನಾನು ಅವನ ಪಾರ್ಟಿ ಅಲ್ಲ ಕಂಡ್ರು, ನಾನು ನಿಮ್ಮ ಪಾರ್ಟಿ. ನನ್ನ ಸಪೋರ್ಟು, ನನ್ನ ಆಶೀರ್ವಾದ ಎಲ್ಲ ನಿಮ್ಮ ಕಡೆಗೆ. ನಾನು ನಿಮ್ಮ ತಾತ ಆಗ್ಬೇಕು ಕಣೋ, ತಾತ. ಭೂಮಿಕಾ, ನಾನೀಗ ಹಿಂದಿನ ಮಾವ ಅಲ್ಲಮ್ಮ, ಪೂರ್ತಿ ಬದಲಾಗಿದ್ದೀನಿ. ನನ್ನ ನಮ್ಮನ್ ಭೂಮಿಕಾ, ನನ್ನ ನಂಬು ಪ್ಲೀಸ್. ಹಳೆದೆಲ್ಲ ಮರೆತು ನಾನು ಕ್ಷಮಿಸ್ಬಿಡಮ್ಮ ಪ್ಲೀಸ್. ಭೂಮಿಕಾ, ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನನ್ನ ಮನಸ್ಸಲ್ಲಿ ಕಿಂಚಿತ್ತೂ ವಿಷಯ ಇಲ್ಲ. ನನ್ನ ಮೇಲೆ ಎಳ್ಳಷ್ಟು ಅನುಮಾನ ಬೇಡಮ್ಮ. ಭೂಮಿಕಾ, ನೀನು ಏನು ಹೇಳಿದ್ರು ಅದನ್ನು ನಾನು ಮಾಡ್ತೀನಿ. ಹೇಳಮ್ಮ, ನನಗೇನಾಗಬೇಕು ಹೇಳು. ಸಾರಿ, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಬರ್ತಿಲ್ಲ. ಆನಂದ್ ಅವ್ರು ಹೇಳಿದ್ರು ಅಂತ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೀನಿ, ಬಟ್ ನೀವು ನಿಜವಾಗ್ಲೂ ಬದಲಾಗಿದ್ದೀರಾ? ಅಯ್ಯೋ, ನಾನು ಏನಮ್ಮ ಮಾಡಲಿ? ನಾನು ಬದಲಾಗಿದ್ದೀನಿ ಅಂತ ಹೆಂಗೆ ಪ್ರೂವ್ ಮಾಡಲಿ ಹೇಳು ನನಗೆ? ಈಗ ಎಲ್ಲರ ಮುಂದೆ ನಾನು ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡೋದು ಒಂದು ದೊಡ್ಡ ಸವಾಲಾಗಿದೆಮ್ಮ ನನಗೆ. ಅದಕ್ಕೆ ಹೇಳೋದು, ಕೆಟ್ಟವನು ಯಾವತ್ತೂ ಆಗಬಾರ್ದು ಅಂತ. ಅದು ಬಿಳಿ ಬಟ್ಟೆಗೆ ಕಲೆ ಆದಂಗೆ, ಎಷ್ಟು ತೊಳೆದ್ರೂ ಕಲೆ ಹಂಗೆ ಉಳ್ಕೊಂಡ್ಬಿಡುತ್ತಮ್ಮ. ಅದು ಇವನು ಕೆಟ್ಟವನು ಅಂತ ಪದೇ ಪದೇ ನೆನಪು ಮಾಡ್ತಾ ಇರುತ್ತೆ. ತಪ್ಪು ನಂದೇ ಬಿಡಮ್ಮ ಭೂಮಿಕಾ. ಹುಲಿ ಬಂದು ನಾನು ಪುಣ್ಯಕೋಟಿ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಹೇಳು? ಭೂಮಿಕಾ, ಈಗ ನನ್ನದು ಏನಾಗ್ಬೇಕು ಹೇಳು? ಅದನ್ನ ಶತಾಯ ಗತಾಯ ಮಾಡಿ ನಾನು ನಿಮ್ಮ ಕಡೆ ಅಂತ ಪ್ರೂವ್ ಮಾಡ್ತೀನಿ ಭೂಮಿಕಾ, ಖಂಡಿತ ಪ್ರೂವ್ ಮಾಡ್ತೀನಿ. ಇಷ್ಟ್ರ ಮೇಲೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ಭೂಮಿಕಾ. ನನ್ನ ಪಾಡಿಗೆ ನಾನು ಎಲ್ಲೋ ಇದ್ಬಿಡ್ತೀನಿ. ಹೇಳಮ್ಮ ಭೂಮಿಕಾ, ನಾನು ಏನು ಮಾಡ್ಬೇಕು ಹೇಳು? ಅಯ್ಯೋ ದೇವ್ರೆ, ಈಗ ಕಾರ್ ಎಲ್ಲಿದೆ ಅಂತ ಹುಡುಕ್ಬೇಕು, ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಪಾಪ ಗೌತಮ್ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅವನಿಗೆ. ಭೂಮಿಕಾ ಇರಮ್ಮ, ಒಂದು 5 ನಿಮಿಷ ಟೈಮ್ ಕೊಡು. ನಾನು ನನ್ನ ಪರಿಚಯದವ್ರಿಗೆಲ್ಲರೂ ಫೋನ್ ಮಾಡಿ ವಿಚಾರಿಸ್ತೀನಿ. ಹೇಳೋಣ ರಂಗ, ನಿನ್ನಿಂದೊಂದು ಫೇವರ್ ಆಗಬೇಕಲ್ಲೋ. ನಮ್ಮವ್ರದ್ದು ಒಂದು ಗಾಡಿ ಕಳವಾಗಿದೆ. ನಮ್ಮವ್ರು ಅಂದ್ರೆ ನನ್ನ ಅಳಿಮೈ ಅಂದೆ. ಯಾರೋ ಕದಿಮರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡು. ನಿನ್ನ ನೆಟ್ವರ್ಕ್ ಅನ್ನು ಸ್ವಲ್ಪ ಜಾಲಾಡಿಸಿ ಎಲ್ಲಿದೆ ಅಂತ ಹುಡುಕ್ತೀಯನೋ ಪ್ಲೀಸ್. ಹೌದಣ್ಣ, ಒಂದು 10 ನಿಮಿಷ ಟೈಮ್ ಕೊಡಿ, ಗಾಡಿ ಡೀಟೇಲ್ ಎಲ್ಲ ವಾಟ್ಸಪ್ ಮಾಡಿಬಿಡಿ. ಹಾಂ ಆಯ್ತು ಕಣ, ಈಗಲೇ ಬರ್ತೀನಿ. ಭೂಮಿಕಾ, ಒಂದು 5 ನಿಮಿಷ. ಆ ಗಾಡಿ ನಂಬರ್ ಏನು ಹೇಳು? KA01 ಗ್ರೇ. ನಿನ್ನಿಂದ ಒಂದು ಸಹಿ ಹಾಕ್ಬೇಕಲ್ಲ. ಈ ಗಾಡಿ ಎಲ್ಲಿ ನಿಲ್ಸಿದ್ದಾರೆ ಅಂತ ಗೊತ್ತಾಗಬೇಕು. ನನಗೆ ತುಂಬ ಬೇಕಾಗೋರದು, ಬೇಗ ಫೋನ್ ಮಾಡು. ಭೂಮಿಕಾ, ಟೆನ್ಷನ್ ಬೇಡಮ್ಮ, ಖಂಡಿತ ಗಾಡಿ ಸಿಗುತ್ತೆ. ಫೋನ್ ಬಂತು. ಹೇಳ್ರಂಗ, ಯಾರು ಗಾಡಿ ಎತ್ತಿರೋದು ಗೊತ್ತಾಯ್ತಾ? ಅಣ್ಣ ವಿಚಾರಿಸ್ತೆ ಅಣ್ಣ, ಈ ರಾಜಿನ ಕಡೆನೂ ಎತ್ತಿಲ್ಲ, ಈ ಗಿರಿ ಕಡೆಯವರು ಎತ್ತಿಲ್ಲ ಸರ್. ಅಣ್ಣ ಚಿನ್ನಿ ಅಂತ ಇನ್ನೊಬ್ಬ ಇದ್ದಾನೆ, ಅವ್ನ ಫೀಲ್ಡ್ಗೆ ಹೊಸಪ. ಅವ್ರದ್ದೇನ ಕೆಲಸ. ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತಾ ಇಲ್ಲ.
ಅವ್ರು ಫೋನ್ ಎತ್ತಿದ್ದಂಗೆ ನಾನು ಫೋನ್ ಮಾಡ್ತೀನಣ್ಣ. ಆಯ್ತು ಕಣ ರಂಗ, ಪ್ಲೀಸ್ ಗೊತ್ತಾದ ತಕ್ಷಣ ಹೇಳೋ. ಆಯ್ತಣ್ಣ. ಆ ಕಾರ್ನ ಹುಡ್ಕೋದು ನನಗೇನೋ ವೇಸ್ಟ್ ಅನಿಸುತ್ತೆ. ಆ ಕಾರ್ ನೋಡಿದ್ರೆ ಮೊನ್ನೆ ಕಳೆದೋಗಿರೋದು ಅಂತೀರಾ? ಇಷ್ಟು ದಿವಸ ಯಾವ ಮುಟ್ಟಾಳ ತಾನೇ ಕಾರ್ ಇಟ್ಕೊಂಡಿರ್ತಾರಣ್ಣ. ಇಷ್ಟೊತ್ತಿಗೆ ಅದು ಅಸ್ಥಿ ಪಂಜರ ಆಗೋಗಿರುತ್ತೆ. ಆ ಗಾಡಿಗೆ ಬಾಡಿನೇ ಇಲ್ದಂಗೆ ಆಗೋಗಿರ್ತೈತಣ್ಣ. ಏ ರಂಗಣ್ಣ, ಯಾಕೋ ಹಂಗೆ ಹೇಳ್ತೀಯ? ಅಲ್ಲ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ಲೋ. ಸಿಕ್ಕಿದ್ರು ಸಿಗ್ಬೋದು, ಯಾರಿಗೆ ಗೊತ್ತು. ನಾವು ಪ್ರಯತ್ನ ಪಡೋಣ ಕಣೋ. ಈಗಲೇ ಕೈ ಚೆಲ್ಲೋದು ಬೇಡ ರಂಗ. ಸರಿ ಅಣ್ಣ, ಇನ್ನೊಂದು 2 ಕಡೆ ವಿಚಾರಿಸ್ತೀನಿ, ಗೊತ್ತಾದರೆ ತಿಳಿಸ್ತೀನಿ. ಸರಿ ಕಣಪ್ಪ, ನಾನು ಕಾಯ್ತಾ ಇರ್ತೀನಿ, ಬೇಗ ಫೋನ್ ಮಾಡು. ಏನಂತ ಅಂಕಲ್? ಅದು ಗಾಡಿ ಸಿಗೋದು ಕಷ್ಟ ಅಂತೆ. ಸ್ಪೇರ್ ಪಾರ್ಟ್ಸ್ ಎಲ್ಲ ತೆಗೆದು ಮಾರ್ಬಿಟ್ಟಿರ್ತಾರೆ. ಏನು ಮಾಡೋದು ಈಗ? ಏನು ಮಾಡೋದು? ಅಂಕಲ್ ಒಂದು ಕೆಲಸ ಮಾಡಿ, ರಂಗಣ್ಣ ಅಂತ ಯಾರ ಹತ್ರನೂ ಮಾತಾಡ್ತಿದ್ರಲ್ಲ ಅವ್ರಿಗೆ ಹೇಳಿ, ಆ ಕಾರ್ ನಮ್ಗೆ ತುಂಬಾನೇ ಮುಖ್ಯ, ಹುಡುಕೊಟ್ಟವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ. ಅಯ್ಯೋ ಭೂಮಿಕಾ, ಗಾಡಿನಷ್ಟು ಬೆಲೆ ಬಾಳಲ್ವಲ್ಲ, ನಾವು 10 ಲಕ್ಷ ಯಾಕೆ ಕೊಡ್ಬೇಕು ಅವರಿಗೆ? ಅಂಕಲ್ ನೀವು ಫಸ್ಟ್ ಹೇಳಿ, ಆಮೇಲೆ ನೋಡ್ಕೊಳ್ಳೋಣ. ಆಯ್ತಮ್ಮ, ಆಯ್ತಮ್ಮ. ಹಾಂ, ಹೇಳೋಣ. ರಂಗ, ನಮ್ಮ ಕಡೆಯಿಂದ ನಿಮ್ಗೊಂದು ಆಫರ್ ಇದೆ ಕಣೋ. ಅಂದ್ರೆ ಕಳೆದೋಗಿದ ಕಾರ್ ಇದೆಯಲ್ಲ, ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದನ್ನು ಹುಡ್ಕೊಟ್ಟವರಿಗೆ 10 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳೋ. ನೋಡು, ಒಟ್ಟಲ್ಲಿ ನಮ್ಗೆ ಕಾರ್ ಸಿಗಬೇಕಷ್ಟೇ. 10 ಲಕ್ಷ ಅಣ್ಣ? ಅಣ್ಣ, 1 ನಿಮಿಷ ಲೈನಲ್ಲೇ ಇರಿ, ಆ ಪ್ರಸಾದಿಗೆ ಕನೆಕ್ಟ್ ಮಾಡ್ತೀನಿ. ಹಾಂ ಹಾಂ, ಮಾಡು. ಹಾಂ, ಹೇಳಣ್ಣ. ಅಣ್ಣ ಮಾತಾಡಿ ಅಣ್ಣ. ಪ್ರಸಾದ್, ವಿಷಯ ಏನು ಗೊತ್ತೇನೋ? ಇದು ಕಣೋ ವಿಷಯ. ಹುಡುಕ್ ಕೊಟ್ರೆ 10 ಲಕ್ಷ ಸಿಗುತ್ತಪ್ಪ. ಒಟ್ಟಿನಲ್ಲಿ ನಮ್ಮ ಕಾರ್ ನಮಗೆ ಬೇಕು. ನಿಮ್ಗೆ ದುಡ್ಡನ್ನ ನಿಮಗೆ ಕಳಿಸೋ ಜವಾಬ್ದಾರಿ ನಂದು. ಅಣ್ಣ, ಕಾರ್ ಬಗ್ಗೆ ಗೊತ್ತಣ್ಣ ನನಗೆ. ಗೊತ್ತೇನೋ? ಎಲ್ಲಿ? ಅಣ್ಣ ಗೊತ್ತು, ಬಾಬುಜಿ ನಗರದಲ್ಲಿ ಶಿವಣ್ಣ ಗ್ಯಾರೇಜ್ ಇದೆಯಲ್ಲ, ಅಲ್ಲಿದೆ. ಅದು ಲೊಕೇಶನ್ ಕಳಿಸ್ತೀನಿ, ನೀವು ದುಡ್ಡು ಕಳಿಸ್ಬಿಡಿ ನನಗೆ. ಸರಿನಪ್ಪ ಪ್ರಸಾದ್, ನಿನಗೆ ನಿನ್ನ ದುಡ್ಡು ಸಿಕ್ಬಿಡುತ್ತೆ. ಥ್ಯಾಂಕ್ಸ್ ಕಣಪ್ಪ, ತುಂಬ ಥ್ಯಾಂಕ್ಸ್. ಓಕೆ ಅಣ್ಣ. ರಂಗ, ನಿನಗೂ ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ಸ್. ಏನಂತ ಅಂಕಲ್? ಕಾರು ಬಾಪೂಜಿ ನಗರದಲ್ಲಿ ಇದೆಯಂತೆ. ಅಮೃತಧಾರೆ, ನನ್ನ ಅಮೃತಧಾರೆ.